ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ 1 ಗಂಟೆ ಆಗೈತೆ. ನಾನು ಸಿಟಿಗೆ ಹೋಗು ಏನೋ ಕೆಲಸ ಐತೆ ಅಂತ ಹೇಳೋಣ, ಅಟ್ಲೀಸ್ಟ್ ಇವತ್ತಾದ್ರೂ ಮುಗಿಸೋಣ ಕೆಲಸನ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಇವತ್ತು ಕೂಡ ಬಿಸಿಲು ಕೂಡ ಬಂದೈತೆ ಇವತ್ತು, ಹಂಗಾಗಿ ಅದಕ್ಕೋಸ್ಕರ ಅಂತ ಹೋಗ್ಬಂದ್ಬಿಡೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ. ಮತ್ತು ನಾಳೆ ಅನ್ನಪ್ರಾಶನ ಕೂಡ ಮಾಡಿಸ್ಬೇಕು ಪಾಪುಗೆ, ಅದಕ್ಕೋಸ್ಕರ ಅವಳಿಗೆ ಸ್ಪೂನ್ ಎಲ್ಲ ತರಬೇಕು. ಶಾಪಿಂಗ್ ಮಾಡೋದೈತೆ ಸ್ವಲ್ಪ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಪಾಪುನು ಎದ್ದವಳೆ, ನಿದ್ದೆ ಮಾಡ್ಕೊಂಡು ನೀಟಾಗಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ. ಬಂದಾಗ ಮಾಡೋಕ್ಕಾಗಲ್ಲ ಅಂತ, ಯಾಕೆಂದರೆ ಆಲ್ರೆಡಿ 1 ಗಂಟೆ ಆಗೈತೆ. ಇನ್ನೇನು ಬಂದಾಗ ಟೈಮ್ ಆಗೋಗುತ್ತೆ ಅಡುಗೆ ಸಾಂಬಾರೆಲ್ಲ ಮಾಡೋ ಅಷ್ಟೊತ್ತಿಗೆ. ಸೊ ಬೇಗ ಬೇಗ ರೆಡಿಯಾಗಿ ಹೊರಡೋಣ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಯಿತು, ರೆಡಿಯಾಗಿ ಇವಾಗ ಹೊರಡೋದಂದೆ. ಗಾಳಿ ಅಂತೂ ಎಷ್ಟು ಸಿಗುತ್ತೆ. ಓಕೆ, ಲೆಟ್ಸ್ ಗೋ, ಹೋಗೋಣ. ಇವಳು ಆಗ ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅವಾಗ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಗೆ ಹೋದಾಗೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕಾಗಿ ಎಲ್ಲ ತಗೊಬಂದು ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೀ ಆದಮೇಲೆ ಸ್ವಲ್ಪ ಕೆಲಸ ಇತ್ತು. ನಾಳೆ ಅನ್ನಪ್ರಾಶನ ಮಾಡ್ಸೋಕೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಕೆಲಸ ಇತ್ತು. ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಅವ್ಳಿಗೆ ಅನ್ನಪ್ರಾಶನ ಮಾಡ್ಸೋಕೆ ಹೋಗೋದಕ್ಕೆ ಅಂತೇಳಿ. ಬಟ್ ಈ ಸರಿನೂ ನಾನು ಓಲೆ ತಗೊಳಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ಏನೋ ತಗೋಬೇಕು ಅಂತಿದ್ದಿಲ್ಲ, ಇಯರಿಂಗ್ಸ್ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು ಇವಾಗ HUID ಹಾಲ್ ಮಾರ್ಕ್ ಆಗ್ತೈತಲ್ಲ, ಹಂಗಾಗಿ ಇನ್ನೊಂದು ಮಂತ್ ಬಿಟ್ಬಿಟ್ಟು ಬನ್ನಿ ಮೇಡಮ್, ಎಲ್ಲ ಹೊಸ ಕಲೆಕ್ಷನ್ ಬರುತ್ತೆ ಅಂತ ಹೇಳಿದ್ರು, ಚೆನ್ನಾಗಿರುತ್ತೆ ಸಿಗುತ್ತೆ ಅಂತ ಹೇಳಿ. ಹಂಗಾಗಿ ಸುಮ್ಮನೆ ಬಂದಿದ್ದೀನಿ. ಇಷ್ಟು ದಿವಸನೇ ಇದ್ದೀನಿ, ಇನ್ನೇನು ಇವಾಗಲೂ ಎಲ್ಲೂ ಹೋಗಲ್ವಲ್ಲ ಅಂತ ಹೇಳಿ ಆಮೇಲೆ ತಗೊಂಡ್ರಾಗುತ್ತೆ ಅಂತ ತಗೊಂಡು ಬಂದೆ. ಪಾಪುಗೆ ಅಂತ ಹೇಳಿ ಬೆಳ್ಳಿ ಸ್ಪೂನ್ ತಗೊಬಂದೆ. ನಾ ಇಷ್ಟೇ ಸಾಕು ಅನ್ನಿಸ್ತು, ಇಷ್ಟೇ ಚಿಕ್ಕದು. ಅವಳಿಗೆ ಕರೆಕ್ಟಾಗಿ ಐತೆ ಇದು, ಅದಕ್ಕೆ ಇದೇ ಸಾಕು ಅಂತ ಇದೊಂದು ತಂದೆ. ಮತ್ತು ಅವಳಿಗೆ ಅಂತ ಹೇಳಿ ಬಳೆ ತಗೊಬಂದೆ. ಇವಾಗ ಚಿಕ್ಕವಳೆ ಅಲ್ವಾ, ಇಷ್ಟೇ ಸಾಕು ಅನ್ನಿಸ್ತು. ಅವಳ ಕೈಗೆ ಇದು ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ಲೂಸ್ ಐತೆ, ಇನ್ನೊಂದು 2 ಮಂತ್ಸ್ವರೆಗೂ ಆಗ್ಬೋದೇನೋ ಅನಿಸುತ್ತೆ. 2 ಮಂತ್ಸ್ 3 ಮಂತ್ಸ್ವರೆಗೂ ಆಗುತ್ತೆ ಅನಿಸುತ್ತೆ. ಆದರೂ ಬೆಳ್ಳಿ ನಾನು ಆಲ್ರೆಡಿ ಇವನಿಗೆ ಅಂತ ಹೇಳಿ ಬೌಲ್ ತಗೊಬಂದಿದ್ವಿ. ಅವಾಗಲೇ ಬೌಲ್ ಇತ್ತು. ಅವಾಗ ನಾವು ಅಂದರೆ ತಿಳಿದೆಲ್ಲ ನಾನು ಸ್ಪೂನ್ ತಗೊಂಡಿರಲಿಲ್ಲ, ಅವಾಗ ಗೊತ್ತಿಲ್ಲದೆ ಸ್ಪೂನ್ ಹೇಳಿರಲಿಲ್ಲ, ಅವರು ತಂದಿರಲಿಲ್ಲ. ಬರೀ ಬೌಲ್ ಮಾತ್ರ ತಗೊಂಡು ಇಟ್ಕೊಂಡಿದ್ವಿ. ಬೌಲಲ್ಲಿ ಅಷ್ಟೇ ಮಾಡಿಸಿದ್ವಿ. ಮತ್ತು ಅವನಿಗೆ ಸ್ಪೂನಲ್ಲಿ ತಿನ್ನಿಸಿರ್ಲಿಲ್ಲ, ನಾವು ಚಿನ್ನದಲ್ಲಿ ತಿನ್ಸೋಣ ಅಂತೇಳಿ ರಿಂಗ್ ಇರುತ್ತಲ್ಲ, ಫಿಂಗರ್ ರಿಂಗು, ಅದ್ರಲ್ಲಿ ತಿನ್ನಿಸಿದ್ವಿ ಅವನಿಗೆ ಫಸ್ಟ್ ಟೈಮು. ಇವಳಿಗೆ ಅಂತೇಳಿ ಒಂದು ಸ್ಪೂನ್ ಕೂಡ ತಗೊಬಂದಿದ್ದೀವಿ. ಅವನಿಗೆ ಬಟ್ಲಾಯಿತು, ಅವಳಿಗೆ ಸ್ಪೂನ್ ಆಯಿತು ಅಂತ ಹೇಳಿ. ಮತ್ತು ಸ್ವಲ್ಪ ಮನೆಗಿನ್ನೊಂದೇನೋ ಬೇಕಿತ್ತು. ನಿಮಿಷ, ಹಂಗೆ ಆರ್ಟ್ ಬಾಕ್ಸ್ ಕೂಡ ಹಳೇದಾಗಿತ್ತು. ಹಳೇದು ಅಂದರೆ ಅದೇ ಒಂದು 5 years ಆಯಿತು. ಅದು ಮತ್ತು ಅದು ಪ್ಲಾಸ್ಟಿಕ್ಕಿಂದು, ಅದು ತುಂಬ ಬಿಸಿನೂ ಇರ್ತಿರ್ಲಿಲ್ಲ. ಮತ್ತು ಪ್ಲಾಸ್ಟಿಕ್ಕಿದ್ದು ಏನಾಗುತ್ತೆ ಗೊತ್ತಾ, ಹಿಂಗೆ ಲಾಕ್ ಮಾಡ್ತೀವಲ್ಲ ಮೇಲ್ಗಡೆ ಕ್ಯಾಪು, ಅದ್ರ ಹತ್ರ ಎಲ್ಲ ಬೆರಳು ಹೋಗಲ್ಲ, ಸ್ಕ್ರಬ್ಬರು ಹೋಗಲ್ಲ, ಮತ್ತು ಅದು ನೀಟಾಗಿ ತೊಳೆಯೋಕ್ಕಾಗಲ್ವಲ್ಲ, ಅದು ಫಂಗಸ್ ಥರ ಬರುತ್ತೆ. ಅದಕ್ಕೋಸ್ಕರ ಅದು ಬೇಡ ಅಂತ ಹೇಳಿ ಈ ಸರಿ ಸ್ಟೀಲನ್ನು ತಗೊಬಂದಿದ್ದೀನಿ, ಸ್ಟೀಲ್ದಿರಲಿ ಅಂತ ಹೇಳಿ. ಆ್ಯಕ್ಚುಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಇತ್ತು, ಬಟ್ ಯಾರು ಬಂದರೆ ಎಲ್ಲ ಜಾಸ್ತಿ ಏನಾದ್ರು ಮುದ್ದೆ ಗಿದ್ದೆ ಹಾಕಿಡೋದಕ್ಕೆ ಬೇಕಲ್ಲ ಅಂತೇಳಿ ನಾವು ಯೂಸ್ ಮಾಡೋದೇ ಮುದ್ದೆಗಷ್ಟೇ, ಇನ್ನೇಂದಕ್ಕೂ ಯೂಸ್ ಮಾಡಲ್ಲ, ಮುದ್ದೆಗಷ್ಟೇ ನೈಟ್ ಟೈಮ್. ಸ್ಟೇನ್ಲೆಸ್ ಸ್ಟೀಲ್ದಲ್ವಾ, ಚೆನ್ನಾಗಿತ್ತು. 1 year ವಾರಂಟಿ ಕೂಡ ಐತೆ ಇದರಲ್ಲಿ. 1050. ಆ್ಯಕ್ಚುಲಿ ಅಷ್ಟು ಚಿಕ್ಕ ಸ್ಪೂನ್ಗೆ ಬರೀ ಇಷ್ಟು ಚಿಕ್ಕ ಸ್ಪೂನ್ಗೆ 2700 rupees ತಗೊಂಡ್ರು. ಆ ಬ್ಯಾಂಗಲ್ಗೆ ಅದಕ್ಕೂ ಅಷ್ಟೇ 2700. ಫೈನಲಿ 5600 ಅಂತ ಹೇಳಿದ್ರು. ಹಂಗೆ ಹಿಂಗೆ ಎಲ್ಲ ಕಡೆಗೂ ಹಂಗೆ ಇದ್ದು ಸೇರಿಸಿ
ಕೊನೆಗೆ ನಾವು ಅವರೇ ಅಂಗಡಿಲಿ ತಗೊಳ್ಳೋದಲ್ವ, ಯಾವಾಗ್ಲೂ ಒಂದೇ ಅಂಗಡಿಲಿ ತಗೊಳ್ಳೋದು. ಹಾಗಾಗಿ ಫೈನಲಿ 4600-700ಗೇನೋ ಫೈನಲ್ ಕೊಟ್ಟಿದ್ದು. ಬಾರ್ಗಿನ್ ಮಾಡಕ್ ನನ್ನ ಕರ್ಕೊ ಹೋಗ್ಬೇಕು. ಅವ್ರು ಬರಲ್ಲ ಅಂತ ನಾನು ಬಿಡಲ್ಲ ಅಂತ. ಹೆಂಗೆ ಅಮರ್ಸ್ಬಿಟ್ಟು ತಗೋತೀನಿ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಅದು ತಗೋಬೇಕು, ಇದು ತಗೋಬೇಕು, ನಿಮ್ಮದೇ ಅಂಗಡಿಗೆ ಹುಡುಕೊಂಬತ್ತೀನಿ, ನೀವು ಕೊಡಲ್ಲ ಅಂತಿರಲ್ಲ ಬಿಡಿ, ಇನ್ನೊಂದ್ಸರಿ ಅಂತ ಬೇರೆ ಅಂಗಡಿಗೆ ಹೋಗ್ತೀವಿ ಅಂತ ಹಿಂಗೆ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿ ಕಡಿಮೆ ಮಾಡಿಸೋದು ಇರ್ತವ. ಮಾಡ್ಕೊಡ್ತಾರೆ, ಏನಿಲ್ಲ ಅಂದ್ರೆ ಓನರ್ ಇದ್ರೆ ಸ್ವಲ್ಪ ಕಷ್ಟ, ಅಂದ್ರೆ ಬೇರೆಯವ್ರು ಇದ್ರಲ್ಲ ಅವ್ರು ಮಾಡ್ಕೊಡ್ತಾರೆ. ಇಷ್ಟ ಆಯ್ತಾ ಮಗನ ಪಾಪಕ್ಕೆ ಬಳೆ ಚೆನ್ನಾಗಿತ್ತವ? ಇಷ್ಟ ಆಯ್ತಾ? ಚೆನ್ನಾಗಿರೋ ತಂದಿದ್ದೀನ ನಾಳೆ ಅಕ್ಕನ ಪಾಪುಗೆ. ಇದೇ ಫಸ್ಟ್ ಟೈಮ್ ಸುಮ್ಮನಾಗೋನಿಲ್ವ, ಯಾವ್ದೋ ಇಷ್ಟವರೆಗೂ ಒತ್ತಿದ್ದಾಯ್ತು ಕುತ್ಕೊಂಡು ಮಗ. ಇನ್ನು ಮಂಡೆಯಿಂದ ಡಿಂಪುಗ್ ಟೆಸ್ಟ್ ಬೇರೆ, ಏನು ಬರೀತಾನೋ ಗೊತ್ತಿಲ್ಲ. ನಮ್ಗೆ ಇಲ್ಲೇ ಮನೇಲಿ ಹೇಳ್ಕೊಟ್ಟೆ ಸಾಕಾಯ್ತದೆ. ಅಲ್ಲ ಆಟಾಡ್ಸು ಪಾಪನ, ತಗೋ ಇದ್ ಕೊಡೋಳ್ಗೆ ಆಟಾಡ್ತದೆ. ನಾಳೆ ಅದಕ್ಕೆ ಅವನು ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಹೊಡೆದೇ ಬಿಡ್ತಾನೆ ನಮ್ಮನೇನೆ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ. ಸ್ಟೀಲ್ದು ತುಂಬಾ ದಿವಸ ಈಟ್ ಇರಲ್ಲ ಅನ್ಸಂದ್ರೆ, ಜಾಸ್ತಿ ಬಾಳಿಕೆ ಬರುತ್ತೆ ಏನೋ ಗೊತ್ತಿಲ್ಲ. 1 year ವ್ಯಾರಂಟಿ ಕೊಟ್ಟವ್ರು ಅಷ್ಟೇನೆ. ಬೇಗ ತಣ್ಣಗಾಗುತ್ತೆ, ಮಿಸ್ ಆಗಿ ತಣ್ಣಗಾದ್ರೂ ಯೂಸ್ ಆಗುತ್ತೆ. ಪ್ಲಾಸ್ಟಿಕ್ ಹಂಗಲ್ಲ, ಇದು ಮಿಸ್ ಆಗಿ ನಾವೇನಾದ್ರು ಮಾಡಿರೋ ಅಡುಗೆನ ಹಾಕಿಟ್ರು ಯೂಸ್ ಆಗುತ್ತೆ. ಆರ್ಟ್ ಬಾಕ್ಸ್ ಇಲ್ಲ ಅಂದ್ರೂ ಕೂಡ, ಆರ್ಟ್ ಆಗಿರ್ಲಿಲ್ಲ ಅಂದ್ರೂ ಕೂಡ ಸುಮ್ಮನೆ ಹಂಗೆ ಆದ್ರೂ ಇಟ್ಕೊಳಕಾದ್ರೂ ಯೂಸ್ ಆಗುತ್ತೆ. ಬಟ್ ಪ್ಲಾಸ್ಟಿಕ್ಕಿಂದು ವೇಸ್ಟು ಮತ್ತೆ ಫಂಗಸ್ ಎಲ್ಲ ಬೆಳೆಯೋದು ನೋಡಿದ್ರೆ ನೀವು ಊಟನೇ ಸೇರಲ್ಲ, ಅದು ಹಂಗಾಗಿರ್ತವೆ. ಹೋಗ್ಚಿನ ಬರ್ಕೋ. ಇನ್ನು ಎಷ್ಟು ಕೆಲಸ ಐತೆ ಅಂದ್ರೆ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಐತೆ. ಸ್ಯಾರಿ ಪಿನ್ ಮಾಡಬೇಕು, ಸ್ಯಾರಿ ಪಿನ್ ಎಲ್ಲ ಮಾಡಿ ಇಟ್ಬಿಡ್ಬೇಕು ಇವಾಗಲೇ. ಇಷ್ಟು ರಾಶಿ ಬಟ್ಟೆ ಇತ್ತು, ಅದೆಲ್ಲ ಜೋಡಿಸಿಟ್ಟಿದ್ದೀನಿ ಇವಾಗ. ಹೋಗ್ಚಿನ ಬರ್ಕೋಗುವ. ಇಲ್ಲೇ ನಾವು ತೋರಿಸ್ಬೇಕು ಅವನಿಗೆ, ಇದನ್ನ ಇಲ್ಲಿಗೆ ಬರೀ ಅಂತವ. ನನ್ಗೆ ಆಲ್ರೆಡಿ ಮಂಡೆಯಿಂದ ಟೆಸ್ಟ್ ಅಂತೆ, ಅದೇನ್ ಬರೀತಾನೋ ಏನ್ ಕತೆ ಮಾಡ್ತಾನೋ. ಬಿಡು ಹೋಗು. ಚೆನ್ನಾಗಿತ್ತಾ ಪಾತ್ರೆ? ನಿಂಗೆ ಬೇಜಾರಿಲ್ವಾ? ನಾಳೆ ಕರ್ಕೊ ಹೋಗೋಣ? ಓಕೆ ಮಗ್ನು, ಲವ್ ಯು ಮಗ್ನು. ನಾನಿಲ್ಲಿ ಬೇಜಾರು ಮಾಡ್ಕೊತಾನೆ, ನೀನು ಅವ್ನು ಬಿಟ್ಟೋಗಿರೋದಕ್ಕೆ ಸಿಟಿಗೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಬೇಜಾರಾಗಿಲ್ಲ. ನಾಳೆಗೆ ದೇವಸ್ಥಾನಕ್ಕೆ ಕರ್ಕೊಯ್ತೀನಿ, ರಜಾ ಹಾಕ್ಸಿದ್ದೀನಿ. ಡಿಂಪನಲ್ಲೂ ಬರಬೇಡಿ ಅಂತ ಹೇಳಿದ್ದೀನಿ ಡ್ರೈವರ್ ಅಂಕಲ್ಗೆ. ನಮ್ಮ ಹುಡುಗನ ಕಳಿಸಲ್ಲ, ನಾಳೆ ನಾವು ದೇವಸ್ಥಾನಕ್ಕೆ ಕರ್ಕೊಯ್ತೀವಿ ಅಂತ ಹೇಳಿ. ನೋಡ್ರಿ ತಿಮ್ಮಿ ಏನು ತಿಂತೈತಿ. ಇಟ್ಟೋಗು. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗ್ ಏನು ಅಂತ ಖಂಡಿತವಾಗಿ ನಿಮ್ಗೆ ಗೊತ್ತಿರುತ್ತೆ. ಅನ್ನಪ್ರಾಶನ ಮಾಡ್ಸೋಕೆ ಹೋಗೋದೆ ವ್ಲಾಗು. ಏಕೆಂದರೆ ನೆಕ್ಸ್ಟ್ ಡೇನೇ ಅಲ್ವಾ ಹೋಗೋದು, ನಾಳೆನೇ ಅಲ್ವಾ ಹೋಗೋದು. ಹಾಗಾಗಿ ನೆಕ್ಸ್ಟು ಅನ್ನಪ್ರಾಶನ ಮಾಡ್ಸೋಕೆ ಹೋಗೋ ವ್ಲಾಗು, ಎಲ್ಲಿ ಮಾಡಿಸ್ತೀವಿ ಏನು ಎಲ್ಲ ಖಂಡಿತವಾಗಿ ವ್ಲಾಗಲ್ಲಿ ಬಂದೇ ಬರುತ್ತೆ. ಹೊರನಾಡಲ್ಲಿ ಮಾಡಿಸ್ತಿಲ್ಲ ನಾವು, ಬಟ್ ವೇಟ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಈ ವ್ಲಾಗ್ನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿರೋದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಸಿ ಯು.